ನಮಸ್ಕಾರ. ನನ್ನ ಹೆಸರು ಎಂ ಶಂಕರ್ ಅಂತ, ಶಂಕರ್ ಪ್ರಚಾರ ಸಮಿತಿಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿನ್ನೆ ಹಾಸನದಲ್ಲಿ ಎಸ್ ಎಂ ಕೃಷ್ಣ ಅವರ ಆಟದ ಮೈದಾನದಲ್ಲಿ ಒಂದು ಕಾಂಗ್ರೆಸ್ ಅವ್ರದ್ದು ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಕಲ್ಯಾಣೋತ್ಸವ ಮಾಡಿದ್ರು ನಿನ್ನೆ. ಅದು ಆ್ಯಕ್ಚುಲಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಈ ಜನ ಕಲ್ಯಾಣೋತ್ಸವ ಮಾಡಬೇಕು ಅನ್ನೋದಕ್ಕೆ ಪೂರ್ವ ನಿಯೋಜಿತ ಸಿದ್ಧತೆಗಳನ್ನು ಹಾಸನದಲ್ಲೇ ಮಾಡಬೇಕು ಅನ್ನೋದು ಒಂದು ಹಠದಲ್ಲಿ ಇದ್ದರು. ಕಡೆಗೆ ಸರ್ಕಾರದವರು ಡಿ ಕೆ ಶಿವಕುಮಾರ್ ಅವ್ರ ಸಮ್ಮುಖದಲ್ಲಿ ಅದನ್ನು ಅವರೇ ವಹಿಸ್ಕೊಂಡು ಇಬ್ಬರು ಸೇರಿ ನಿನ್ನೆ ಬೃಹದಾಕಾರವಾಗಿ ಹೆಚ್ಚು ಕಡಿಮೆ ಇದೊಂದು ಯಾವ ರೀತಿ ಒಂದು ಸಮಾವೇಶ ಅಂದರೆ ಬಹುಶಃ ದಾವಣಗೆರೆಯಲ್ಲಿ ಹಿಂದೆ ನಡೀತು, ಸಿದ್ದರಾಮಯ್ಯ ಅವರ ಸಿದ್ದರಾಮೋತ್ಸವ ಅಂತ ನಡೀತು. ಅದಕ್ಕಿಂತ ಡಬಲ್ ಆಗಿ ಜನ ನಿನ್ನೆ ಸೇರಿದ್ದಾರೆ. ಹೆಚ್ಚು ಕಡಿಮೆ 3 ರಿಂದ 4 ಲಕ್ಷ ಜನ ಈ ಒಂದು ನಿನ್ನೆ ಒಂದು ಕಾಂಗ್ರೆಸ್ಸೋತ್ಸವ ಅಂತಲೇ ಮಾಡಿದ್ದಾರೆ. ಒಂದು ಜನ ಒಂದು ಎಷ್ಟು ಒಂದು ಪ್ರೀತಿಯಿಂದ ಬಂದು ನಿನ್ನೆ ಅಷ್ಟು ಜನ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಬಹುಶಃ ನನಗನ್ಸುತ್ತೆ ಎಲ್ಲ ಪಕ್ಷದವರು ನಿನ್ನೆ ಅದನ್ನು ನೋಡ್ತಾ ಇರೋಂಗೆ ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ. ಅಂದರೆ ಯಾವ ಮಟ್ಟದಲ್ಲಿ ಕಾಂಗ್ರೆಸ್ ಜನಪ್ರಿಯತೆ ಆಗಿದೆ, ಈ ಮಾಡಿರೋ ಮೂಲ ಉದ್ದೇಶ ಏನು, ಸಿದ್ದರಾಮಯ್ಯ ಅವ್ರನ್ನ ಹೈಲೈಟ್ ಮಾಡೋದಕ್ಕಲ್ಲ, ಅದನ್ನು ಫಸ್ಟ್ ಜನಗಳು ತಿಳ್ಕೋಬೇಕು. ಆದರೆ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಇವತ್ತು ಅವ್ರು ಏನು ಒಂದು ಆಶ್ವಾಸನೆಗಳ 5 ಕೊಟ್ಟಿದ್ದಾರಲ್ಲ, ಮ್ಯಾಂಡೇಟಲ್ಲಿ 5, ಅದನ್ನು ಯಾವ ರೀತಿ ಈಡೇರಿಸಿದ್ದಾರೆ ಅನ್ನೋದಕ್ಕೆ ನಿನ್ನೆ ಜನಗಳು ಬಂದಿದ್ರಲ್ಲ ಅದೇ ಸಾಕ್ಷಿ. ಯಾರೇ ವಿರೋಧ ಪಕ್ಷದವರು ಸಾವಿರಾರು ಹೇಳ್ಬೋದು, ಅವೆಲ್ಲ ಊಹಾಪೋಹ, ಅವೆಲ್ಲ ಯಾವ ಒಂದು ಅಶ್ಯೂರೆನ್ಸ್ಗಳು ಏನು ಮಾಡ್ತಾ ಇಲ್ಲ ಅನ್ನೋದು. 5 ಯೋಜನೆಗಳನ್ನು ಏನು ಒಂದು ಕಾರ್ಯರೂಪಕ್ಕೆ ತಂದಿದ್ದಾರೆ, ಅದನ್ನು ಅನುಷ್ಠಾನಗೊಳಿಸಿದ್ದಾರೆ ಆಗಲೇ. ಅರ್ಥ ಆಯ್ತಾ? ಆ ಮಟ್ಟದಲ್ಲಿ ಇವತ್ತು ಹೆಣ್ಣುಮಕ್ಕಳುಗಳು ನಾನಾ ಜಿಲ್ಲೆಗಳಿಂದ ನಿನ್ನೆ ಎಷ್ಟು ಹುಮ್ಮಸ್ಸಿನಿಂದ ಆ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿದ್ರು ಅಂತ ಹೇಳಿದ್ರೆ, ಕಾಂಗ್ರೆಸ್ ಭವಿಷ್ಯ ನನಗನ್ಸೋ ಮಟ್ಟದಲ್ಲಿ 2028ರಲ್ಲೂ ಇವಾಗ 136ರಿಂದ ಮೊನ್ನೆ ಬೈ ಎಲೆಕ್ಷನಿಂದ 3 ಸೀಟ್ ಬಂತು, 139 ಆಯಿತು. ನೆಕ್ಸ್ಟ್ ಎಲೆಕ್ಷನ್ಗೆ ಮೋರ್ ದೆನ್ 150. ಇದು ಮಾತ್ರ ಕತ್ತಿತ ಬುತ್ತಿ ಅಂತಲೇ ತಿಳ್ಕೋಬೇಕು. ಯಾಕೆಂದರೆ ಸಿದ್ದರಾಮಯ್ಯ ಅವರ ಒಂದು ಆಡಳಿತ ವೈಖರಿ ಮತ್ತೆ ಬಂಡೆ ಅಂತ ನಿಂತಿರುವ ಸಿದ್ದರಾಮಯ್ಯ ಅವರಿಗೆ ಬೆನ್ನೆಲುಬಾಗಿ ನಿಂತಿರುವ ಡಿ ಕೆ ಶಿವಕುಮಾರ್ ಅವರು, ಇವರಿಬ್ಬರು ಇದಾರಲ್ಲ, ಒಂದು ಸಂಘಟನೆ, ಒಂದು ಚಾತುರ್ಯತೆ, ಬಹುಶಃ ನಿಜವಾಗ್ಲೂ ನಮಗೆಲ್ಲ ಭಾರಿ ಖುಷಿ ಆಗ್ತಾ ಇದೆ. ಇದೇ ರೀತಿ ಎಲ್ಲ ಒಂದು ಸ್ಟೇಟ್ಗಳಲ್ಲೂ ಆಗಿಬಿಟ್ರೆ ಇವತ್ತು ಕಾಂಗ್ರೆಸ್ ಸೆಂಟ್ರಲ್ನಲ್ಲಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಇವತ್ತು ಸರ್ಕಾರ ರಚನೆ ಮಾಡ್ಬೋದಾಗಿತ್ತು. ಇವತ್ತಲ್ಲಿ ನಾಳೆ ಆಗುತ್ತೆ ಅದು ಖಂಡಿತ. ಅಲ್ಲಿ ಡೆಲ್ಲಿಲಿ ರಾಹುಲ್ ಗಾಂಧಿ ಬಹುಶಃ ಗೊತ್ತಿದೆ ನಿಮಗೆ, ಇವತ್ತು ಪಾರ್ಲಿಮೆಂಟಲ್ಲಿ ಅವ್ರನ್ನ ಫೇಸ್ ಮಾಡೋಕ್ಕೆ ಎಲ್ಲರಿಗೂ ಆಗ್ತಾ ಇಲ್ಲ ಅದಾನಿ ಕೇಸಲ್ಲಿ ಅಲ್ವಾ. ಅದೇ ರೀತಿ ನಿನ್ನೆ ಸಿದ್ದರಾಮಯ್ಯ ಅವರ ಒಂದು ಸಾಧನೆಗೋಸ್ಕರ ಇದೊಂದು ಕಾಂಗ್ರೆಸ್ಸು ನಾವು 3ರಲ್ಲೂ ಗೆದ್ದಿದ್ದೀವಿ ಮೊನ್ನೆ ಬೈ ಎಲೆಕ್ಷನ್ನಲ್ಲಿ ಅಲ್ವಾ. ಸಂಡೂರು ಒಂದು, ಶಿಂಗಾವಿ ಒಂದು, ಚನ್ನಪಟ್ಟಣ ಒಂದು. ಈ 3 ಒಂದು ಕೃತಜ್ಞತೆ, ಒಂದು ಜನರ ನಮ್ಮ ಮೇಲೆ ಇಟ್ಟು ವಿಶ್ವಾಸಕ್ಕೋಸ್ಕರ ನಮ್ಮನ್ನು ಆಯ್ಕೆ ಮಾಡಿದಾರಲ್ಲ, ಆ ಒಂದು ಉತ್ಸವಕ್ಕೋಸ್ಕರ ಕಾಂಗ್ರೆಸ್ ಉತ್ಸವ ಅಂತ ನಿನ್ನೆ ಮಾಡಿದ್ರು. ಅಷ್ಟು ಜನ ಮೋರ್ ದೆನ್ 3 lakhs ಐ ಥಿಂಕ್. ಎಷ್ಟು ಚೆನ್ನಾಗೆ ಒಂದು ಸಮಾರಂಭ ನಡೀತು ಅಂತ ಹೇಳಿದ್ರೆ ತುಂಬ ಯಶಸ್ವಿ ಆಯ್ತು ಅದು. ಅದರಲ್ಲಿ ಸಿದ್ದರಾಮಯ್ಯ ಅವರು ಭಾಳ ಹೈಲೈಟ್ ಆಗಿದ್ದಾರೆ ನಿನ್ನೆ ಜನಪ್ರಿಯತೆಯಲ್ಲಿ. ಇಡೀ ಏಷ್ಯಾ ಖಂಡದಲ್ಲೇ ನಾನು ನೋಡಿದಂಗೆ ಈ ರೀತಿ ಮಾಡ್ತಾ ಇರತಕ್ಕಂಥ ಸರ್ಕಾರ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ. ಇದ್ರ ಬಗ್ಗೆ ಅನುಮಾನನೇ ಇಲ್ಲ. ಯಾವ ವಿರೋಧ ಪಕ್ಷದವರು ಏನನ್ನು ಹೇಳೋದು, ಸಿದ್ದರಾಮಯ್ಯ ಅವ್ರನ್ನ ಗರ್ವ ಭಂಗ ಮಾಡ್ತೀವಿ ಅಂದರು, ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ರು, ಎಲ್ಲ ಆಯಿತು. ಏನಾಯ್ತು ಕಡೆಗೆ? ದೇವ್ರು ಏನು ಮಾಡ್ದ? ಅದು ಸಿದ್ದರಾಮಯ್ಯ ಅವರ ಜನಪ್ರಿಯತೆಯ ಒಂದು ಸಾಧನೆ ಇದೆಯಲ್ಲ, ಅವ್ರು ಏನು ಈ ಒಂದು 5 ಯೋಜನೆಗಳನ್ನು ಕಾರ್ಯರೂಪಕ್ಕೆ ಮಾತು ಕೊಟ್ಟಂಗೆ ಮಾಡಿದಾರಲ್ಲ, ಆದ್ದರಿಂದ ಜನರು ಇವತ್ತು ಆ ಮಟ್ಟದಲ್ಲಿ ಬೃಹದಾಕಾರವಾಗಿ ಸೇರಿದ್ರು. ಇಡೀ ಎಸ್ ಎಂ ಕೃಷ್ಣನ ಇದು ಫುಲ್ ಕಂಪ್ಲೀಟ್ ಆಟದ ಮೈದಾನದಲ್ಲಿ ಮೋರ್ ದೆನ್ 3 lakhs. ಇದು ರೆಕಾರ್ಡ್, ಇದು ಗಿನ್ನಿಸ್ ರೆಕಾರ್ಡ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಆ ಮಟ್ಟದಲ್ಲಿ ಕಾಂಗ್ರೆಸ್ ಇವತ್ತು ಜನಪ್ರಿಯತೆ ಆಗ್ಬಿಟ್ಟಿದೆ. ಇವತ್ತು ಜನಗಳು ಯಾರ ಬಾಯಿಲ್ಲ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ, ಎಷ್ಟು ಒಂದು ಸಬಲೀಕರಣಕ್ಕಾದಂಥ ಮಹಿಳೆಯರಿಗೆ ಯಾರು ಸಬಲೀಕರಣ ಆಗಿದೆ ಅವರೆಲ್ಲ ಇವತ್ತು ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಏನು ಆಶ್ವಾಸನೆಯಲ್ಲಿ ಕೊಟ್ಟಿದ್ದಾರಲ್ಲ, ಮನೆಗೆ ತಲುಪ್ತಾ ಇರೋಂಥ ಕೆಲಸ ಸಿದ್ದರಾಮಯ್ಯ ಅವರು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ತಕ್ಕಂತೆ ಸಹೋದ್ಯೋಗಿಗಳು ವಿವಿಧ ಇಲಾಖೆಗಳಲ್ಲಿ ಯಾರು ಬೆಟ್ ಮಾಡದೇ ಇರೋ ಮಟ್ಟಕ್ಕೆ ತೊಟ್ಟೋಗಿದೆ. ಇವತ್ತು ಪ್ರತಿಯೊಂದು ತುಂಬ ಚೆನ್ನಾಗಿ ಆಡಳಿತ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನ ಸರ್ಕಾರದವರು. ಇದನ್ನ ನಿಜವಾಗ್ಲೂ ಬೇರೆ ಒಂದು ರಾಜ್ಯದವರಿಗೆ ಇದೊಂದು ಮಾದರಿ ಅನಿಸುತ್ತೆ ನನಗೆ ಅನ್ಸೋ ಮಟ್ಟಿಗೆ. ನಿನ್ನೆ ಆ ಒಂದು ಸಮಾವೇಶ ಆ ಮಟ್ಟದಲ್ಲಿ ಆಯ್ತಲ್ಲ, ದಟ್ ಈಸ್ ಎ ರೆಕಾರ್ಡ್. ಎಲ್ಲ ಯಾರು ಇನ್ನು ಮುಂದೆ ಸಿದ್ದರಾಮಯ್ಯ ಅವರು ತೇಜಾವಧ ಮಾಡಿಬಿಡ್ತೀವಿ, ಕಾಂಗ್ರೆಸ್ ಪಕ್ಷ ನಿರ್ಮೂಲ ಮಾಡಿಬಿಡ್ತೀವಿ,
ಅವ್ರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಜನ ಅಲ್ವಾ. ಇದನ್ನ ದಯವಿಟ್ಟು ಇನ್ನು ಮುಂದೆ ಆಗಲಿ ಯಾರೇ ವಿರೋಧ ಪಕ್ಷದವ್ರು ತಮ್ಮ ಪಕ್ಷದ ಬಗ್ಗೆ ಮಾತಾಡಿ, ಬೇರೆಯವ್ರನ್ನ ನಾವು ಒಂದು ಇದು ಮಾಡ್ತೀವಿ ಅಂದರೆ ಅದು ತುಂಬ ಅನ್ಯಾಯ ಆಗ್ತಿರೋದು. ಆ ರೀತಿ ಎಲ್ಲ ಇವತ್ತು ತಕ್ಕ ಉತ್ತರ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಎಷ್ಟು ನೀವು ಚೀಮಾರಿ ಎಷ್ಟು ಕಂಡಮ್ ಯಾವ ಮಟ್ಟದಲ್ಲಿ ನೀವು ಮಾತಾಡಿದ್ದೀರಾ, ಇವತ್ತು ಜನರು ತಕ್ಕ ಉತ್ತರ ಕೊಟ್ಟಿರ್ಬೋದು. ಬಹುಶಃ 136ರಿಂದ 139 ಎಷ್ಟು 139 ಮೆಜಾರಿಟಿ ಹಿಂಗಿರುವಾಗ ಕಾಂಗ್ರೆಸ್ ಬುಡ ಅಲ್ಲಾಡ್ಸೋಕ್ಕಾಗುತ್ತಾ? ಬಹುಶಃ ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ, ನಿನ್ನೆ ಹೇಳಿದ್ರು. ಅರ್ಥ ಆಯ್ತಾ? ಯಾವ ಒಂದು ಒಳ ಒಪ್ಪಂದ ಇವೆಲ್ಲ ಸುಮ್ಮನೆ ಅದನ್ನ ಪಕ್ಷನ ಅದು ವಿರೋಧ ಪಕ್ಷದವ್ರದ್ದು ಪ್ರತಿಯೊಂದು ಬೇರೆ ಯಾರು ಕೈವಾಡ ಇಲ್ಲ. ಯಾವ ಒಳ ಒಪ್ಪಂದ DK ಶಿವಕುಮಾರ್ ಬಿಟ್ವೀನ್ ಸಿದ್ದರಾಮಯ್ಯ ಅವೆಲ್ಲ ಜೀರೋ, ಸುಳ್ಳು ಅದು ಆಯ್ತಾ. ಈ ರೀತಿ ಎಲ್ಲ ನಾನಾ ರೀತಿ ಮೂಡ ಇರ್ಬೋದು, ಮತ್ತೊಂದಿರ್ಬೋದು, ಅದು ಹುಡುಕ್ತಾ ಇರ್ತೀರಾ ನೀವು. ಒಪ್ತಿರ್ಬೋದು, ಏನು ಮಾಡಿದ್ರಿ ಇವಾಗ? ಏನೂ ಇಲ್ಲ. ಮೂಡನೂ ಅಷ್ಟೇ, ಅದೇ ಥರನೇ ಇದು ಅಷ್ಟೇ. ಯಾವ ಒಪ್ಪಂದಿಲ್ಲ, ಒಳ ಒಪ್ಪಂಗಿಲ್ಲ. DK ಶಿವಕುಮಾರ್ ಒಪ್ಪಂದ ಹೇಳಿದ್ದಾರೆ, ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಾವು ಒಗ್ಗಟ್ಟಾಗಿ ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ನಾವೆಲ್ಲ ಸಹೋದ್ಯೋಗಿಗಳು, ನಾವು ಒಂದೇ, ನಮ್ಮಲ್ಲಿ ಯಾವ ಭಿನ್ನಮತೆಯೇನೂ ಇಲ್ಲ. ನಾವು ಕಾಂಗ್ರೆಸ್ ಸರ್ಕಾರ ಮತ್ತೆ 2028ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಒಂದೇ ಮೂಲ ಉದ್ದೇಶ ಇಟ್ಕೊಂಡು ನಾವು ಜನರಿಗೆ ಇವತ್ತು ಏನೇನು ನಾವು ಕೊಟ್ಟಿದ್ದೀವಿ ಮ್ಯಾಂಡೇಟಲ್ಲಿ 5 ಅಷ್ಟನ್ನು ಅನುಷ್ಠಾನಗೊಳಿಸಿದ್ದೀವಿ ನಾವು. ಇದಕ್ಕಿಂತ ಇನ್ನೇನ್ರಿ ಬೇಕು ನಮಗೆ? ನಾನು ಆಗಲೂ ಕಳೆದ ವಿಡಿಯೋಲ್ಲಿ ಹೇಳಿದ್ದೀನಿ ಏನೇನು ಮಾಡಿದ್ದಾರೆ ಅನ್ನೋದು, ಭವಿಷ್ಯ ಎಲ್ಲ ಹೇಳಿದ್ದೀನಿ. ಇದು ಜನರುಗಳಿಗೂ ಎಲ್ಲ ಗೊತ್ತಿದೆ. ಇನ್ನು ಮುಂದೆ ನಾನು ಒಂದು ವಿಡಿಯೋದ ಮುಖೇನ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಬೆಟ್ಟು ಮಾಡಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಆಗಿರ್ಬೋದು, DK ಶಿವಕುಮಾರ್ ಅವ್ರ ಬಗ್ಗೆ ಸರಿ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರಲ್ಲ, ಜನರ ಆಡಳಿತ ಸರ್ಕಾರ ಆಗಿದೆ ಇದು ಇವತ್ತು. ಅರ್ಥ ಆಯ್ತಾ? ಬೇರೆ ಇನ್ಯಾವುದು ಇದನ್ನ ಆಗಿಲ್ಲ ಇದು. ಇವತ್ತು ಬೈ ಎಲೆಕ್ಷನ್ ಮೊನ್ನೆ 3 ಆಯ್ತಲ್ಲ, ಇದೇ ಸಾಕ್ಷಿನ. ಇನ್ನು ನೆಕ್ಸ್ಟ್ BBMP ಎಲೆಕ್ಷನ್ ಕಾಯ್ತಾ ಇದ್ದಾರೆ ಪ್ರತಿಯೊಬ್ಬರು. ಆದಷ್ಟು ಬೇಗ BBMP ಎಲೆಕ್ಷನ್ನು ನಡೆದು ಕಾಂಗ್ರೆಸ್ ಸರ್ವಾನುಮತದಿಂದ ಬರುತ್ತೆ ಅನ್ನೋದು ಅದು ಏನು ಮುಲಾಜಿಲ್ಲದೆ ನಾನು ಓಪನ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಪಾಪ್ಯುಲಾರಿಟಿಲಿ ಕಾಂಗ್ರೆಸ್ಸು ವಾಟ್ ಎವರ್ ಅವರು ದೇ ಹ್ಯಾವ್ ಅಶ್ಯೂರ್ಡ್ ಎವ್ರಿಥಿಂಗ್, ದೇ ಹ್ಯಾವ್ ಬಿನ್ ಫುಲ್ಫಿಲ್ಡ್. ಸೊ ಪೀಪಲ್ ಆಫ್ ಕರ್ನಾಟಕ ಟುಡೇ ದೇ ಆರ್ ವೆರಿ ಹ್ಯಾಪಿ, ತುಂಬ ಸಂತೋಷ ಆಗಿದ್ದಾರೆ. ಇವತ್ತು ಎಲ್ಲ ಅನುಕೂಲತೆಗಳಾಗ್ತಾ ಇದೆ, ಸರ್ಕಾರದ ಕೆಲಸಗಳು ಯಾವ ಈ ಮಟ್ಟದಲ್ಲಿ ಆಗ್ತಾ ಇದೆ ಗೊತ್ತಾ? ಪ್ರತಿಯೊಂದು ಚೆನ್ನಾಗಿ ಆಗ್ತಾ ಇದೆ. ಆದ್ದರಿಂದ ನಿನ್ನೆ ಇವತ್ತು ನಾನು ಮಾಡೋ ಉದ್ದೇಶ ಇಷ್ಟೇ, ಮೂಲ ಉದ್ದೇಶ. ಇನ್ನು ಮುಂದೆ ವಿರೋಧ ಪಕ್ಷದವ್ರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ತಮ್ಮನ್ನು ತಾವು ನೋಡ್ಕೊಳ್ಳಿ, ತಮ್ಮ ಪಕ್ಷದ ಬಗ್ಗೆ ತಾವು ಮಾತಾಡಿ. ಇನ್ನೊಂದು ಪಕ್ಷದ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ಮಾತಾಡೋ ನೈತಿಕತೆ ಯಾರಿಗೂ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ಸು ಇವತ್ತು ಎಮ್ಮರವಾಗಿ ಬೆಳೆದು ನಿಂತ್ಕೊಂಡಿದೆ. ಇನ್ನು ಅದನ್ನು ಯಾವ ಬುಲ್ಡೋಗರ್ ತರರು ಕಾಂಗ್ರೆಸ್ಸನ್ನು ಏನು ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯ ಅವ್ರ ನಾಯಕತ್ವ ಬದಲಾವಣೆ ಮಾಡೋಕ್ಕೆ ಈ ಜನ್ಮದಲ್ಲೂ ಸಾಧ್ಯ ಇಲ್ಲ. ಇನ್ನು 2-3 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ನಮ್ಮಲ್ಲಿ ಯಾವ ಭಿನ್ನಮತೆಯೂ ಇಲ್ಲ. ಪ್ರತಿಯೊಬ್ಬ ಮಂತ್ರಿಗಳು ಸಿದ್ದರಾಮಯ್ಯ ಅವ್ರ ಜೊತೆಗಿದ್ದಾರೆ, ಶಾಸಕರು ಸಿದ್ದರಾಮಯ್ಯ ಅವ್ರ ಜೊತೆಗೆ. ಇದಕ್ಕೆ ಮೂಲ ನಿನ್ನೆನೇ ಸಾಕ್ಷಿಯಾಗಿದೆ. ಏನು ಈ ಒಂದು ಕಾರ್ಯಕ್ರಮ ನಿನ್ನೆ ಮಾಡಿದ್ರಲ್ಲ, ಕಲ್ಯಾಣೋತ್ಸವ, ಇವತ್ತು ಕಾಂಗ್ರೆಸ್ ಯಾವ ಮಟ್ಟದಲ್ಲಿದೆ, ಕಾಂಗ್ರೆಸ್ ಉತ್ಸವ ಅಂತಲೇ ನಾವು ಕರೆಯೋದಕ್ಕೆ ಇಷ್ಟಪಡ್ತೀನಿ. ಜೈ ಕಾಂಗ್ರೆಸ್. ಆಮೇಲೆ ದಯವಿಟ್ಟು ನಾನು ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಇವಾಗ ನಾನು ಏನು ನನಗೆ ತಿಳಿದಿರೋ ಮಟ್ಟಿಗೆ ಇಷ್ಟು ಮಾತಾಡಿದ್ದೀನಿ. ಇವೆಲ್ಲ ನೋಡಿದ ಮುಖೇನ ತಾವು ಲಾಸ್ಟಲ್ಲಿ ಒಂದು ಕಾಮೆಂಟ್ಸ್, ಶಂಕರ್ ಎಂ ಪ್ರಚಾರ ಸಮಿತಿಗೆ ತಾವು ಒಳ್ಳೆ ಕಾಮೆಂಟ್ಸ್ ಹಾಕ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಂಬಿದ್ದೀನಿ. ನಿಮ್ಮ ಮನೆಯ ಎಂ ಶಂಕರ್ನ ನಮಸ್ಕಾರಗಳು.